ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ. ನನ್ನ ಮತ್ತೊಂದು ವ್ಲಾಗಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಸಪೋರ್ಟು ಯಾವಾಗಲೂ ಸದಾ ಹೀಗೆ ಇರಲಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಗಣೇಶ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಸೋಫಾ ಎಲ್ಲ ಪ್ರತಿದಿನ ಎಷ್ಟೇ ಕವರ್ ಹಾಕಿದ್ರು ಅದು ಕುತ್ಕೊಂಡು ಎಲ್ಲ ಕವರೆಲ್ಲ ಜಾರಿ ಬಂದಿರುತ್ತೆ. ಹಾಗಾಗಿ ಫಸ್ಟು ಕಸ ಗುಡಿಸೋದಕ್ಕಿಂತ ಮುಂಚೆ ಸೋಫಾ ಎಲ್ಲ ಕೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೋಫಾ ಕವರೆಲ್ಲ ಹಾಕಿ ಕಸ ಎಲ್ಲ ಗುಡಿಸಿ ಈಗ ವಾಷಿಂಗ್ ಮಿಷಿನಲ್ಲಿ ಬೆಳಗ್ಗೆನೇ ಬಟ್ಟೆ ಹಾಕಿದ್ದೆ ಒಣ ಹಾಕೋಣ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ನಲ್ಲಿರೋ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಹೊರಗಡೆ ಒಣ ಹಾಕ್ತಿದ್ದೀನಿ. ಬಟ್ಟೆ ಒಣ ಹಾಕಿದ್ದಾದಮೇಲೆ ಸ್ವಲ್ಪ ಬಟ್ಟೆಗಳಿದ್ದಾವೆ, ಅವನ್ನು ವಾಷಿಂಗ್ ಮಿಷಿನಿಗೆ ಹಾಕಿಬಿಟ್ಟು ಮನೆ ಒರೆಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆಗಳನ್ನ ತೊಗೊಂಡೋಗಿ ಹೊರಗಡೆ ಒಣಗಾಕ್ತಿದ್ದೀನಿ. ಈ 4-5 ದಿನದಿಂದ ತುಂಬ ಬಿಸಿಲಿದೆ, ಬಟ್ಟೆ ಒಣಗಿಸೋ ಯೋಚನೆಯೇ ಇಲ್ಲ. ಬಟ್ಟೆ ಎಲ್ಲ ಒಣ ಹಾಕಿ ಬಂದು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ನಾನು ಯಾವತ್ತೇ ತಲೆ ಸ್ನಾನ ಮಾಡಿದರೂ ಮುಂಚೆನೇ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಕೂದಲಿಗೆ, ಮತ್ತು ನೆತ್ತಿ ಕೂಡ ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಒಂದೊಳ್ಳೆ ಮಸಾಜ್ ಮಾಡ್ಕೋತೀನಿ. ಹೆಡ್ನ ಮಸಾಜ್ ಮಾಡೋದ್ರಿಂದ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಮಸಾಜ್ ಮಾಡ್ತಾಯಿದ್ದೀನಿ. ಬರೀ ನೆತ್ತಿಗಷ್ಟೇ ಎಣ್ಣೆ ಹಚ್ಚೋದಿಲ್ಲ, ಪ್ರತಿಯೊಂದು ಕೂದಲಿಗೂ ಕೊನೆ ತುದಿ ಕೂದಲಿಗೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೋತೀನಿ. ಎಣ್ಣೆ ಹಚ್ಚಿ ಮಸಾಜ್ ಎಲ್ಲ ಮಾಡಿದ್ದಾದಮೇಲೆ ಸ್ನಾನಕ್ಕೆ ಹೋಗೋಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಇತ್ತಲ್ಲ, ಅಷ್ಟರೊಳಗಡೆ ಸ್ವಲ್ಪ ಮನೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು. ಹಾಗಾಗಿ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಸ್ಕೂಲಿಗೆ ಟಿಫನ್ಗಳನ್ನೆಲ್ಲ ಮಾಡೋವಾಗ ತುಂಬ ಸುಲಭ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊನ್ನೆ ಮಾರ್ಕೆಟಲ್ಲಿ 30 ರೂಪಾಯಿ ಅರ್ಧ kg ಶುಂಠಿ ಇತ್ತು. ಹಾಗಾಗಿ ಒಂದು ಅರ್ಧ kg ಶುಂಠಿನ ತೊಗೊಂಡು ಬಂದಿದ್ದೆ. ಬೆಳ್ಳುಳ್ಳಿ ಮತ್ತು ಶುಂಠಿನ ಸುಲ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ. ಈ ಪೇಸ್ಟಿಗೆ ಯಾವುದೇ ರೀತಿಯಾದ ನೀರನ್ನ ಬಳಸಬಾರ್ದು. ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನು ಎಣ್ಣೆನ ಹಾಕ್ಕೊಂಡು ರುಬ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಒಂದು ಗಾಜಿನ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕಿಬಿಟ್ಟು ಟೈಟಾಗಿ ಮುಚ್ಚಿಬಿಟ್ಟು ಫ್ರಿಜ್ಜಿಗೆ ಇಟ್ಕೋತೀನಿ. ನೋಡಿ, ನಾನು ಯಾವಾಗಲೂ ಈ ಥರ ಮಾಡ್ಕೋತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ಏನು ಸಾಂಬಾರು ಆ ಥರ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇನ್ಸ್ಟೆಂಟಾಗಿ ಏನು ಮಾಡ್ಕೊಳಕ್ಕೆ ಸಾಧ್ಯನೋ ಅದನ್ನು ಮಾಡ್ಕೋತೀನಿ. ಹಾಗಾಗಿ ನಾನು ಒಬ್ಬಳೇ ಇದ್ನಲ್ಲ, ನಾನು ಒಬ್ಳಿಗೋಸ್ಕರ ಬೆಂಡೆಕಾಯಿ ಬದನೆಕಾಯಿ ಗೊಜ್ಜು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಒಲೆ ಮೇಲೆ ಡ್ರೈ ಆಗಿ ಸುಟ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾಗಿ ಎಣ್ಣೆನ ಬಳಸ್ಕೊಳ್ಳಲ್ಲ. ನಾವು ಹೊಲದಲ್ಲಿ ಕೆಲಸ ಮಾಡೋವಾಗೆಲ್ಲ ಈ ರೀತಿ ಗೊಜ್ಜನ್ನ ಮಾಡ್ತಾಯಿದ್ವಿ. ಹೊಲದಲ್ಲಿ ಕೆಲಸ ಮಾಡೋವಾಗ ಒಲೆಯಲ್ಲಿ ಕೆಂಡ ಇರ್ತಿತ್ತಲ್ಲ, ಎಲ್ಲರಿಗೂ ಅಡುಗೆ ಮಾಡೋವಾಗ ಆ ಕೆಂಡದಲ್ಲಿ ಹಾಕಿಬಿಟ್ಟು ಸುಟ್ಟು ಇದನ್ನು ಗೊಜ್ಜು ಮಾಡ್ಕೋತಾ ಇದ್ವಿ. ಬಟ್ ಇಲ್ಲಿ ಕೆಂಡ ಎಲ್ಲ ಇಲ್ಲ, ಹಾಗಾಗಿ ಒಲೆ ಮೇಲೆ ನಾನು ಇದನ್ನು ಸುಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಹಸಿಮೆಣಸಿನ್ಕಾಯಿ, ಬೆಂಡೆಕಾಯಿ ಮತ್ತು ಬದನೆಕಾಯಿ, ಟೊಮೆಟೊ ಎಲ್ಲದನ್ನು ಚೆನ್ನಾಗೆ ಸುಟ್ಕೋಬೇಕು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಸುಡ್ತಾಯಿದ್ದೀನಿ. ಈ ರೀತಿ ಸುಟ್ಟು ಗೊಜ್ಜು ಮಾಡಿದರೆ ಇದು ಮುದ್ದೆಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಒಂಥರ
ತುಂಬ ಹೆಲ್ತಿನೂ ಕೂಡ, ಯಾವುದೇ ರೀತಿಯಾದ ಎಣ್ಣೆ ಬಳಸಿರಲ್ಲ. ಹಂಗಾಗಿ ನೋಡಿ ಎಲ್ಲದನ್ನು ಸುಟ್ಟ ಮೇಲೆ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಅದ್ರ ಮೇಗಿರೋ ಕಪ್ಪು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಗೊಜ್ಜನ್ನು ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲೇ ಕಲಿಸ್ಬೋದು, ಕೈಯಲ್ಲೇ ಕಲಿಸೋದ್ರಿಂದ ಸ್ವಲ್ಪ ಕೈ ಉರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಲೋಟದ ಸಹಾಯದಿಂದ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಗೊಜ್ಜನ್ನು ಕಿವುಚ್ಕೊಂಡ್ಬಿಟ್ಟು ಅದಕ್ಕೆ ನಂತರ ಟೊಮೆಟೊ ಮತ್ತು ಬದನೆಕಾಯಿ ಮತ್ತು ನಾವೇನು ಸುಟ್ಟಿಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ನಿಜ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಕೂಡ, ಅವನಿಗೆ ಹೆಲ್ತಿಗೂ ತುಂಬ ಒಳ್ಳೆಯದು. ನೋಡಿ ನಾನೀಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಇನ್ನೊಂದು ಸಲ ಕಿವುಚ್ಕೊಂಡ್ರೆ ನೋಡಿ ಗೊಜ್ಜು ರೆಡಿಯಾಗಿದೆ. ಬಿಸಿ ಮುದ್ದೆಗೆ ಮಾತ್ರ ಇದು ಒಳ್ಳೆ ಕಾಂಬಿನೇಷನ್ನು. ಹುಷಾರಿಲ್ಲದೆ ಇರೋರಿಗೆ, ಬಾಯಿ ಕೆಟ್ಟಿರೋರಿಗೆ, ಬಾಯಿ ಸಪ್ಪೆ ಸಪ್ಪೆ ಅಂತ ಅನಿಸೋರಿಗೆ ಈ ರೀತಿ ಗೊಜ್ಜು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಅನ್ನದ ಜೊತೆ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ಇರೋದ್ರಿಂದ ಬರೀ ಅನ್ನ ಮಾಡ್ಕೊಂಡಿದ್ದೆ, ಮುದ್ದೆ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ರೆಸ್ಟ್ ಮಾಡಿಬಿಟ್ಟು ಸ್ನಾನ ಮಾಡೋಣ ಅಂತೇಳ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡೆ. ಹೆಂಗೋ ಎಣ್ಣೆ ಹಚ್ಕೊಂಡಿದ್ನಲ್ಲ, ತಲೆ ಸ್ನಾನ ಮಾಡಿ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಗಣೇಶ ಹಬ್ಬದ ದಿನವೇ ನಾವು ನಾಗರ ಹಬ್ಬನ ಮಾಡ್ತೀವಿ. ಹಂಗಾಗಿ ಟೌನಿಗೆ ಹೋಗಿ ಸ್ವಲ್ಪ ಐಟಮ್ ತರೋದಿತ್ತು. ಹಂಗಾಗ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಆವಾಗಲೇ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟು ಟೌನಿಗೆ ಹೋಗಬೇಕು. ಬನ್ನಿ ಹೋಗಿ ಮಕ್ಕಳನ್ನ ಕರ್ಕೊಂಡು ಬರೋಣ. ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ. ಈಗ ಟೌನಿಗೆ ಹೋಗಿ, ಟೌನ್ ಅಂತೂ ಈ ಟೈಮಲ್ಲಿ, ಹಬ್ಬದ ಟೈಮಲ್ಲಂತೂ ತುಂಬಾ ರಶ್ ಇರುತ್ತೆ. ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು. ಹಂಗಾಗಿ ಒಬ್ಬಳೇ ಹೋಗೋದು ಬೇಡ, ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟೌನಿಗೆ ಮಕ್ಕಳ ಜೊತೆನೇ ಹೋಗ್ತಾಯಿದ್ದೀನಿ. ಮಾರ್ಕೆಟಲ್ಲಿ ಹೂವು ಹಣ್ಣಿಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಾಗೆ ಹಬ್ಬದ ಟೈಮಲ್ಲಿ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ನೋಡಿರಿ. ಚೆಂಡು ಹೂವು, ಸೇವಂತಿಗೆ ಹೂವು, ಎಲ್ಲ ಹೂವು ಸಿಕ್ಕಾಪಟ್ಟೆ ಬಂದಿತ್ತು. ಆದರೂ ರೇಟೂ ಹಂಗೆ ಇತ್ತು. ರೈತರಿಗೆ ಈ ರೇಟ್ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಕೂತು ಮಾರೋರಿಗಂತೂ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಅನಿಸುತ್ತೆ. ಒಂದು ಮಾರು ಸೇವಂತಿಗೆ ಹೂವು 200 ರೂಪಾಯಿ ಇತ್ತು. ಕನಕಾಂಬರ, ಮಲ್ಲೆ ಹೂವು 300 ರೂಪಾಯಿ ಇತ್ತು. ನೋಡಿ, ನಾವು ಕೂಡ ಒಂದು ಮಾರು ಕನಕಾಂಬರ, ಒಂದು ಮಾರು ಮಲ್ಲೆ ಮತ್ತು ಒಂದು ಮಾರು ಸೇವಂತಿಗೆ ಹೂವು, ಬಾಗಿಲಿಗೆ 2 ಮಾರು ಚೆಂಡು ಹೂವನ್ನ ತೊಗೊಂಡ್ವಿ. ಮತ್ತು ಬಾಳೆಹಣ್ಣು, ಪುಟ್ಟ ಬಾಳೆ ಬಂದು 60 ರೂಪಾಯಿ kg ಇದ್ದಿದ್ದು ಇವಾಗ ದಿಢೀರಂತ 100 ರೂಪಾಯಿ kg ಆಗಿಬಿಟ್ಟಿದೆ. ಆದರೂ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಪೂಜೆಗೋಸ್ಕರ ತಗೊಳ್ಳೇಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು 100 ರೂಪಾಯಿ ಕೊಟ್ಟು 1 kg ಬಾಳೆಹಣ್ಣು ತೊಗೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬರ್ತಾ ರೋಡಲ್ಲಿ ಗಣೇಶನ ವಿಗ್ರಹಗಳಿದ್ವು. ತುಂಬಾ ಚೆನ್ನಾಗಿತ್ತು. ನೋಡಿ ಟೌನ್ ಯಾವ ರೀತಿ ರಶ್ ಇದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ಮಕ್ಕಳಿಗೆ ಗಣೇಶನ ತೋರಿಸೋಣ, ನಾವೇನು ಮನೆಯಲ್ಲಿ ಗಣೇಶನ ಇಡಲ್ಲ, ಹಂಗಾಗಿ ನಾವೇನು ಗಣಪತಿನ ತೊಗೊಂಡು ಬರಲ್ಲ, ತೋರಿಸೋಣ ಹೊರಗಡೆ ಗಣಪತಿ ಎಲ್ಲ ಹೆಂಗಿರುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಗಣೇಶನ ವಿಗ್ರಹದ ಹತ್ರ ಕರ್ಕೊಂಡೋಗಿದ್ದೆ. ಖುಷಿ ಪಡ್ತಾರೆ ಮಕ್ಕಳು ಅಂತೇಳಿ. ದೊಡ್ಡ ದೊಡ್ಡ ಗಣಪತಿ ವಿಗ್ರಹಗಳು ಬಂದಿದ್ವು ನೋಡಿ. ತುಂಬಾ ಚೆನ್ನಾಗಿದ್ವು ನೋಡಲಿಕ್ಕೆ. ಒಂದೊಂದು ಹತ್ರ ಒಂದೊಂದು ರೇಟ್ ಇತ್ತು. ಸಿಕ್ಕಾಪಟ್ಟೆ ಜನ ಖರೀದಿ ಮಾಡ್ತಾಯಿದ್ರು. ಗೌರಿ ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಎಲ್ಲರೂ. ಹಳ್ಳಿಗಳಲ್ಲಂತೂ ಎಲ್ಲರೂ ಸೇರಿ ಒಂದೊಂದು ಗಣಪತಿನ ಇಟ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ರೋಡ್ ತುಂಬ ಅಕ್ಕಪಕ್ಕ ಬರೀ ಗಣೇಶ ಗೌರಿ ವಿಗ್ರಹಗಳೇ ಇತ್ತು. ನೋಡೋಕ್ಕೆ 2 ಕಣ್ಣು ಸಾಲದು ಅನ್ನೋ ರೀತಿ ಇತ್ತು. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮಕ್ಕಳಿಗೆ ಹತ್ರದಿಂದ ತೋರಿಸೋಣ ಗಣೇಶನ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ. ಬನ್ನಿ, ನಿಮಗೂ ಗಣೇಶ ಗೌರಿನ ಹತ್ತಿರದಿಂದ ತೋರಿಸ್ತೀನಿ. ನಮ್ಮೂರಲ್ಲಿ ಯಾವ್ಯಾವ ರೀತಿ ಗಣೇಶ ವಿಗ್ರಹಗಳು ಬಂದಿದ್ದಾವೆ ಅಂತೇಳಿ ನೋಡ್ತಾ ಇರ್ಬೋದು. ತುಂಬಾ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಗಣೇಶನ ವಿಗ್ರಹ. ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಒಂದು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.